ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸರ್ವಜ್ಞ ನಾಡು ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಗಾಯ್ಸ್. ಬನ್ನಿ ಇವತ್ತಿನ ವ್ಯೂ ಹೇಗಿದೆ ನೋಡೋಣ. ನೋಡಿ ಗಾಯ್ಸ್, ಫುಲ್ ಮಾಡಾಗಿದೆ ಇವತ್ತಿನ ವ್ಯೂ. ಟೈಮ್ ಬಂದುಬಿಟ್ಟು 8 o'clock ಆಗಿದೆ. ಅಮ್ಮ ಏನು ಮಾಡ್ತಾಯಿದ್ದಾರೆ ನೋಡೋಣ ಬನ್ನಿ. ಬನ್ನಿ ಗಾಯ್ಸ್, ಅಮ್ಮ ಏನು ಮಾಡ್ತಾಯಿದ್ದಾರೆ ನೋಡೋಣ. ಅಮ್ಮ ಏನು ಮಾಡ್ತಾಯಿದ್ದೀಯಾ? ಏನು ಮಾಡ್ತಾಯಿದ್ದೀಯಾ? ನೆಲ ಒರೆಸ್ತಾ ಇದ್ದೀನಿ. ಹಾಯ್ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನೆಲ ಒರೆಸ್ತಾ ಇದ್ದೀನಿ. ಈಗ ಕೆಲಸ ಸ್ಟಾರ್ಟು. ಸಂಡೇ ಅಲ್ಲ, ಸ್ವಲ್ಪ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ. ಕೆಲಸ ಭಾಳ ಇದೆ ಇವತ್ತು ಮಾಡೋದು. ಫಸ್ಟ್ ನೆಲ ಒರೆಸ್ಕೊಂಡು ಆಮೇಲೆ ತಿಂಡಿ ತಿನ್ಕೊಂಡು ಇವತ್ತು ಸ್ನಾನ ಮಾಡೋದು. ಇವತ್ತು ಬೇಗ ಸ್ನಾನ ಮಾಡೋಲ್ಲ. ನೋಡಿ ಗೈಸ್, ನಿನ್ನೆ ಲಾಸ್ಟ್ ಡೇ ಸೆಲೆಬ್ರೇಷನ್ ಇತ್ತು. ಲಾಸ್ಟ್ ಡೇ ಇತ್ತು. ನಂದು 5th ಕ್ಲಾಸ್ ಮುಗೀತು ಗೈಸ್. ಅದಕ್ಕೆ ನಿನ್ನೆ ಆಟೋಗ್ರಾಫ್ ಹಾಕ್ಸ್ಕೊಂಬಂದಿದ್ದೀನಿ ಕೈ ಮೇಲೆ. ಗೈಸ್, ನಮ್ಮ ಅಕ್ಕ ಏನು ಮಾಡ್ತಾಯಿದ್ದಾಳೆ ನೋಡೋಣ ಬನ್ನಿ ಗೈಸ್. ಈಗ 8 ಗಂಟೆ ಆಗಿದೆ, ಈಗ ಎದ್ದು ಬಂದಿದ್ದಾಳೆ. ರಜೆ ಅಲ್ಲ, ಅದಕ್ಕೆ ಈಗ ಎದ್ದು ಬಂದಿದ್ದಾಳೆ ಗೈಸ್. ಹಾಗೇನು ಇಲ್ಲ ಗೈಸ್, ಒಂದು ವಾರ ಎಕ್ಸಾಮ್ ಇತ್ತಲ್ಲ, ನೈಟೆಲ್ಲ ನಿದ್ದೆ ಮಾಡಿಲ್ಲ. 12 1 ಗಂಟೆವರೆಗೂ ಸುಮ್ಮನೆ ಓದೋದೇ ಆಗಿದೆ. ಇವತ್ತು ನಿದ್ದೆ ಮಾಡಿದ್ದೀನಿ, ರಜೆ ಆಯ್ತಲ್ಲ ನಿನ್ನೆಯಿಂದ, ಅದಕ್ಕೆ. ಹಾಯ್ ಗೈಸ್, ಫಸ್ಟ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಟೀ ಆಯಿತಾ? ಗೈಸ್, ಅವಳಿಗೆ ತುಂಬ ಹೊಟ್ಟೆ ಹಸಿತಿದೆ ಅಂತೆ. ಅವಳು ನೋಡಿ ಗೈಸ್, ಅವಳು ಬರ್ಡೇ ಕೇಕ್ನ ಪ್ಲೇಟಲ್ಲಿ ಹಾಕೊಂಡು ನಮೂನಿ ತಿಂತಿದ್ದಾಳೆ. ಇವಾಗ ಕರೀತಾಳೆ. ಗೈಸ್, ಇಲ್ಲಿ ಅಮ್ಮ ಹಾಲಿನ ಪ್ಯಾಕೆಟ್ ಕಟ್ ಮಾಡ್ತಾ ಇದ್ದಾರೆ. ಹಾಲು ಹೊಡೆದಿತ್ತಲ್ಲ, ಡಿಕಾಕ್ಷನ್ ಮಾಡಿ ಕುಡ್ದಿದ್ವಿ. ಪಪ್ಪಾಗ ಸಮಾಧಾನ ಆಗಿಲ್ಲ. ಒಂದು ಕಪ್ ಮತ್ತೆ ಟೀ ಮಾಡೋಣ ಥರ ಮಾಡ್ತೇನೆ ಈಗ. ಹಾಲಿಲ್ಲ, ಡಿಕಾಕ್ಷನ್ ನಾವು ಕುಡಿತೇವೆ, ಮಕ್ಕಳು ಕುಡಿಯೋಲ್ಲ. ಅದ ಪ್ರಾಬ್ಲಮ್ ನಮ್ಮ ಮನೇಲಿ. ನಮಗೆ ಡಿಕಾಕ್ಷನ್ ಅಂದ್ರೆ ಭಾಳ ಇಷ್ಟ. ಡಿಕಾಕ್ಷನ್ ಅಂತಂದ್ರೆ ಯಾಕಂತಂದ್ರೆ ನಮ್ಮ ಅಜ್ಜಿ ಮನ್ಯಾಗ ನಾವು ಅವಾಗೆಲ್ಲ ಸ್ನ್ಯಾಕ್ಸ್ ಇರಲಿಲ್ಲ ಅಲ್ಲಿ. ಏನು ಮಾಡ್ತಿದ್ವಿ ಗೊತ್ತಾ? ರೊಟ್ಟಿ ಮಾಡಿರ್ತಿದ್ರಲ್ಲ, ರಾತ್ರಿ ರೊಟ್ಟಿ, ಇದು ಚಾ ಒಳಗೆ ಎದ್ದೆದ್ದು ತಿಂತಿದ್ವಿ ಬೆಳಗ್ಗೆ ನಾವು. ಬಿಸ್ಕಿಟ್ ಅಂದ್ರೆ ಅವಾಗಿಂದ ಇದು ಟ್ರೆಂಡ್ ಅಂದ್ರೆ ಪಾರ್ಲೇಜಿ ಒಂದು ಬಿಟ್ರೆ ಇವೆಲ್ಲ ಬಿಸ್ಕಿಟ್, ಮಾರಿಗೋಲ್ಡು, ಗುಡ್ಡೆ ಅವೆಲ್ಲ ಇರಲಿಲ್ಲ. ಈಗೆಲ್ಲ ಭಾಳ ಬ್ರ್ಯಾಂಡ್ ಬಂದಾವ್ಬಿಡಿ. ಅವಾಗೆಲ್ಲ ಅಂದ್ರೆ ಅವಾಗ 5 ರೂಪಾಯಿ ಕೊಟ್ಟು 5 ರೂಪಾಯಿ ಅಲ್ಲ, 2 ರೂಪಾಯಿನ ಅದು ಬಿಸ್ಕಿಟ್. ಅದು ತಿನ್ನೋದು ವಜ್ಜಿನಲ್ಲ. ಈಗೆಲ್ಲ ಹಾಲು, ಮಕ್ಕಳಿಗೆ ಹಾಲು ಬೇಕು, ಕ್ಯಾಲ್ಶಿಯಂ ಅಂತಾರೆ. ಅವಾಗೆಲ್ಲ ಯಾವ ಕ್ಯಾಲ್ಶಿಯಮು ಇರಲಿಲ್ಲ, ಏನೂ ಇರಲಿಲ್ಲ. ಹೆಂಗೆ ಗೊತ್ತಾ? ಜನ ಒಂದು 4-5 ಕಿಲೋಮೀಟ್ರ್ ಹಳ್ಳಿಯಿಂದ ಪೇಟೆಗೆ ಬಂದುಬಿಟ್ರೆ ಅದ ದೊಡ್ಡ ವಾಕು. ಆಮೇಲೆ ಇದು ರೊಟ್ಟಿ ಊಟ ಅವು ಇದ್ದಕ್ಕೆ. ನಮ್ಮ ಅಜ್ಜಿಗೆ 95 ವರ್ಷ ಗಾಯ್ಸ್. ನಿಮಗೆ ತೋರಿಸ್ತೇನೆ ಯಾವ ರೀತಿ ಗಟ್ಟಿದ್ದಾರೆ ಅಂತ ಹೇಳಿ. ಅಷ್ಟು ಹೆಲ್ದಿ ಆಗಿದ್ದಾರೆ ಅವರು. ಈಗ ಟೀ ಮಾಡ್ತೇನೆ ಗೈಸ್. ಈಗ ನಾನು ನಮ್ಮ ಅಕ್ಕ ಕೊಟ್ಟಿದ್ರಲ್ಲಿ ಗಿಫ್ಟ್, ಇದರಲ್ಲಿ ನಾನು ಟೀ ಕುಡಿತೇನೆ. ನಾನು ಇದರಲ್ಲಿ ಕುಡಿತೇನೆ ಇಲ್ಲ ಅಂತ ನೀವು ನೋಡ್ತೀರಂತೆ. ಈಗ ನನ್ನ ಮಗಳು ಸ್ಟೀಲ್ ಲೋಟ ಬೇಡ ಗಾಯ್ಸ್. ಯಾಕಂತಂದ್ರೆ ಭಾಳ ಶ್ರೀಮಂತರಾಗ್ಬಿಟ್ಟಾಳ ಈಗ ಸದ್ಯ. ಹಾಗಾಗಿ ಮೊಗ್ಗಲ್ಲಿ ಕುಡಿತಾಳಂತೆ. ನಾವೇನು ಫ್ರೆಂಡ್ಸ್, 6ಕ್ಕೆ ಕೇಳಿದ್ರು ಇದರಲ್ಲೇ ಕುಡಿಯೋದು, 3ಕ್ಕೆ ಕೇಳಿದ್ರು ಇದರಲ್ಲೇ ಕುಡಿಯೋದು ನಾವು. ನೋಡಿ ಗೈಸ್, ಮನಿ ಫೈನಲ್ಲಿ ನಮ್ಮ ಮನೆಯವರು ದುಡ್ಡು ಕೊಟ್ಟರು. ಇಲ್ಲಿ ನೋಡಿ ಗೈಸ್, ಅಮ್ಮ ಟೀ ಇಕ್ಕಿದ್ದಾರೆ. ಇಲ್ಲಿ ಹಾಲು ಬಿಸಿ ಮಾಡಬೇಕು. ತುಂಬ ಬೇಜಾರಾಯ್ತು ಹಾಲು ಹೊಡೆದು ಹೋದ್ರ. ಏನೋ ಗೊತ್ತಿಲ್ಲ ಗೈಸ್, ಸಮ್ಮರ್ ಸೀಸನ್ ಮತ್ತಂದ್ರೆ 3 ಪ್ಯಾಕೆಟ್ ಅಷ್ಟೇ ಜಾಸ್ತಿ ಮಾಡೋ ಹಾಗೆ ಇಲ್ಲ. ಯಾಕಂತಂದ್ರೆ ಅನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಅಲ್ಲೇ ಹಳಸು ಹೋಗ್ಬಿಡ್ತದೆ ಅನ್ನ ಪೂರ್ತಿ. ಇಲ್ಲಿ ಕರ್ಬೇವು, ನಮ್ಮ ಗಿಡದ ಕರ್ಬೇವು ನೋಡಿ ಗೈಸ್. ನಾನ್ ವೆಜ್ಜು ಅಷ್ಟೇ. ಸಾಂಬಾರು ಫ್ರೈ ಮಾಡಿದ್ರೆ ಏನೂ ಆಗಲ್ಲ. ಸಾಂಬಾರು ಗಿಂಬಾರು ಮಾಡಿದ್ರೆ ಅವು ಅಷ್ಟೇ ಬೇಗ ಹಳಸು ಹೋಗ್ಬಿಡ್ತದೆ. ಅದು ಶೆಕಿಗೆ ಆ ರೀತಿ ಇದಾಗ್ತದೆ ಏನಪ್ಪ, ಏನೋ ಗೊತ್ತಾಗಲ್ಲ ಅದು. ಮತ್ತು ಐಸ್ ಕ್ರೀಮ್ ಗೈಸ್ ಯಾಕೆ ಮೆಲ್ಟ್ ಆಗಲ್ಲ? ಅದು ಫ್ರೀಸರ್ ಒಳಗೆ ಇರ್ತದಲ್ಲ, ತೆಗೆದ್ಮೇಲೆ ನಾವು ತಿಂತೇವಲ್ಲ ಅದು. ಅಯ್ಯೋ ತೆಗೆದು ಆ ಕ್ಷಣಕ್ಕೆ ಆಗಲ್ಲ ಅದು ಮೆಲ್ಟು. ಒಂದು ಏನಿಲ್ಲ ಅಂತಂದ್ರೂ ಒಂದು 15-20 ನಿಮಿಷ ಆಯಿತು ಅಂತಂದ್ರೆ ಹೊರಗಡೆ ಫುಲ್ ಮೆಲ್ಟ್ ಆಗ್ತದೆ.
ಬನ್ನಿ ಗೈಸ್, ಇವಳು ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ. ತಿರುಗಿ ಈ ಕಡೆ. ಪೇಪರ್ ಓದ್ತಿದ್ದಾಳೆ ಗೈಸ್, ಕನ್ನಡ ಪೇಪರ್. ರಾಯಲ್ ಚಾಂಪಿಯನ್. ಇರಿ ಓದಿಡಿ, ತೋರಿಸ್ತೀನಿ. ಯಾಕೋ ಅವ್ಳ ಫೇಸ್ ತೋರಿಸ್ತಾ ಇಲ್ಲ ಗೈಸ್ ಅವಳು. ಪಪ್ಪ ಹಾಯ್ ಮಾಡು. ಹಾಯ್ ಮಾಡು ಪಪ್ಪ. ಹಾಯ್. 1000 ಕೊಟ್ಟೆ 1000 ಕೊಟ್ಟೆ. ಅದು ಯಾವ್ದು ಕೊಟ್ಟದ್ದು ಇವತ್ತು 1000? ಇವತ್ತು ಮಾಸೂರು ಸಂತೆ ನಿಂದು ತರಕಾರಿ ಮತ್ತು ಇದ್ರ ಖರ್ಚಿಗಾಗಿ ಕೊಟ್ಟಿದ್ದು. ಅಯ್ಯ ರೀ, ನನಗೆ ಅದೆಲ್ಲ ಗೊತ್ತಿಲ್ಲ. ಮೆಣಸಿನ್ಕಾಯಿ ಕೊಡಕ್ಕೆ ಮಾತ್ರ ಬೇರೆ ಕೊಡ್ಬೇಕು. ನಾನು ಮ್ಯಾನೇಜ್ ಮಾಡ್ಕೊತ. ನೀವು ಮ್ಯಾನೇಜ್ ಮಾಡ್ಬೇಕು. ಇವತ್ತು ಭಾನುವಾರ ಸಂತೆ ಖರ್ಚು ಅಂತ ಕೊಟ್ಟಿದ್ದೀನಿ. ತಿನ್ನೋಕೊತ್ತಾಳೆ ಗೈಸ್ ನನ್ನ ಕೇಕ್. ಸಂತೆ ಖರ್ಚು ಅಂತ ಬಾಯ್ ಪಪ್ಪ. ಟೀ ಕುಡಿಸ್ತೀವಿ. ಯಾಕೆ ಮುಖ ಮುಚ್ಕೊಂತಿದ್ದೆ ಅಂದ್ರೆ ಬಾಯ್ ಫುಲ್ ಕೇಕ್ ತುಂಬಿತ್ತು, ಅದಕ್ಕೆ ಇಷ್ಟ ತನಕ ತೋರಿಸ್ಲಿಲ್ಲ. ಅವ್ರಿಗೆ ಹಸು ಆಗ್ಬಿಟ್ಟಿದೆ. ನೋಡಿ ಗೈಸ್, ರಾಯಲ್ ಚಾಲೆಂಜರ್ಸ್ ಚಾಂಪಿಯನ್ ಆಟ ಬಗ್ಗೆ ಹೋದಾರ ನೋಡಿ. ಪೇಪರ್ ಓದಬೇಕು, ರಿಪೋರ್ಟ್ ಏನೇನು ವಿಷಯನ ಹೇಳ್ತಾ ಇರ್ಬೇಕು ನನಗೆ. ದೊಡ್ಡವ್ರು ನೋಡಿ ಕ್ಲೀನಾಗಿ ಎಕ್ಸಾಮ್ ಏಪ್ರಿಲ್ 8ರಿಂದ ಕೊಟ್ಟು ಮೊದಲು SSLC ಹೌದು. ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್, ಜಾಕೋಬ್ ಮಿಂಚಿನ್ ಆಟ ಉದ್ಘಾಟನೆ. ಸರಿ ಬಂದೆ. ಹೈದರಾಬಾದ್ ವಿರುದ್ಧ 6 ವಿಕೆಟ್ಗಳ ವಿಜಯ. ನಂದ್ರಲ್ಲಿ ಫಸ್ಟ್ ಟೀ ಹಾಕ್ತಿದ್ದಾರೆ ಗೈಸ್ ನಮ್ಮ ಮಮ್ಮಿ. ಅಮ್ಮ ನೀ ಕುಡಿಯೋಲ್ಲ? ಈಗ ಕುಡಿಯಲ್ಲಪ್ಪ, ನಾನು ತಿಂಡಿ ಮಾಡ್ತೇನೆ. ತಿನ್ಬೇಕು ಅಲ್ಲ, ಅವಾಗೆಲ್ಲ ನಾವು ಏನ್ ಗೊತ್ತೇ, ಇದನ್ನೆಲ್ಲ ಒಂದು ಇದು ಹೊಲಕ್ಕೆ ಹೋಗ್ತಿದ್ವಲ್ಲ, ಹೊಲಕ್ಕೆ ಹೋದಾಗ ತಗೊಂಡ್ಬಂದು ಇದನ್ನ ಕಾಳು ಬಿಡಿಸಿ ಕೊಡ್ರಿಲ್ಲ. ಇವು ಜಾಸ್ತಿ ತಿಂದ್ರೆ ಗಂಟ್ಲು ಕೆಡೋದು. ಸೂರ್ಯಪಾನ ಅಂತಾರೆ ಇದಕ್ಕೆ. ಸೂರ್ಯಕಾಂತಿ ಕಾಳು, ಸೂರ್ಯಕಾಂತಿ ಕಾಳು. ಇದನ್ನ ಹಂಚಲ್ಲಿ ಹಾಕಿ ಸ್ವಲ್ಪ ಉಪ್ಪು ನೀರು ಹಾಕಿ ಹುರಿದ್ರ ತಿರ್ತದೆ ಗೈಸ್. ನಾವಂತೂ ಸ್ಕೂಲಿಗೆ ಹೋಗ್ಬೇಕಾದ್ರೆ ಇದು ಹುಣಸಿ ಬೀಜ, ಜೋಬಳಗ ಪುಟಾಣಿ, ಇವು ಜೋಬಳಗ ಇರ್ತಿದ್ವು ನಮಗೆ. ಈಗಿನ ಮಕ್ಕಳು ಕುರ್ಕುರೆ, ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಜಾಸ್ತಿ ತಿಂದ್ರೆ ಗಂಟ್ಲ ಕಡ್ಬೇಕು. ಹೌದ್ರಿ, ಏನೋ ತಿಂತಿದ್ವಿ ಅವಾಗೆಲ್ಲ ಅಷ್ಟು ಗೊತ್ತಾಗ್ತಿದ್ದಿಲ್ಲ ನಮಗೆ ಸ್ಕೂಲಿಗೆ ಹೋದಾಗ. ಬಟ್ ಏನೋ ತಿನ್ಬೇಕು, ತಿಂತಿದ್ವಿ. ಟೈಮ್ ಪಾಸ್ ಆಗ್ಬೇಕಲ್ಲ ಗೈಸ್. ಬನ್ನಿ ಗೈಸ್ ಕುಡಿಯಾಗ. ನೋಡಿ ನನ್ನ ಮಗಳು ಮಗ್ಗಲ್ಲಿ ಟೀ ಕುಡಿತಾಳಂತ. ಇವಾಗ ಇನ್ಮೇಲೆ ಡೈಲಿ ಮಗ್ಗಲ್ಲಿ ಟೀ ಕುಡಿಯೋದಂತವಳು. ನೋಡಿ ಗೈಸ್ ಯಾವ ರೇಂಜಿಗೆ ಬೆಳೆದು ಬಿಟ್ಟಾಳೆ ಅವಳು. ಬಿಸಿ ಇದೆ. ಪಪ್ಪಾನು ಟೀ ಕುಡಿತಿದ್ದಾರೆ. ಗೈಸ್ ಇಲ್ಲಮ್ಮ ತಿಂಡಿ ರೆಡಿ ಮಾಡಿದ್ದಾರೆ, ತಿನ್ಬೇಕಷ್ಟೇ ಈಗ. ಕೃತಿಕಾ ತಿಂಡಿ ತಿನ್ನು ಬಾ. ಏನು ದಿನ ಪಡ್ಡು ತಿಂದು ಅವ್ರಿಗೆ ಇವತ್ತು ಅವಲಕ್ಕಿ ನೆನಪಾಗಿದೆಲ್ಲ, ಅದಕ್ಕೆ ಅವಲಕ್ಕಿ ಮಾಡೇನು ನಾನು. ಈಗ ತಿಂಡಿ ತಿಂದು ಅವಳಿಗೆ ಬೇಕೋ ಬೇಡ ಕೇಳು. ಖಾರ ಬೇಟಿ, ನಿಂಗೆ ಖಾರ ಬೇಕೋ ಬೇಡ? ಬೇಡ. ಅದಕ್ಕೆ ಈಗ ಅವಲಕ್ಕಿ ಮಾಡಮ್ಮ ಅಂತಂದ್ರು. ಅಂದರೆ ನಾವು ಅವಲಕ್ಕಿ ಉಪ್ಪಿಟ್ಟು ಕಡಿಮೆ ಮಾಡೋದು ಅಂತಂದ್ರೆ ಮಕ್ಳಿಗೆ ಬಾಕ್ಸಿಗೆ ಕಟ್ಟಾಗ ಆಗ್ತಿದ್ದಿರಲಿಲ್ಲ, ಹಾಗಾಗಿ ಮನೆಗೆ ಇದ್ದಾಗಷ್ಟು ಮಾಡ್ಕೊಳ್ಳೋದು. ಇದು ಬನ್ನಿ ಈಗ ತಿಂಡಿ ತಿಂತೇವಿ. ತಿಂಡಿ ತಿಂದಮೇಲೆ ನಿಮಗೆ ಆಮೇಲೆ ಮತ್ತೆ ಸಿಗ್ತೇನೆ ನಾನು. ಸ್ಕೂಲ್ ತಗೊಳ್ರಿ. ನೋಡಿ ಗೈಸ್ ಇವಳಿಗೆ ಎಷ್ಟು ಅರ್ಜೆಂಟ್ ಇದೆ ತಿಂಡಿ ತಿನ್ನೋದು ಅಂತೇಳಿ. ಹೇಗೆ ಎದ್ದು ಬಂದಿದ್ದಾಳೆ ಇಷ್ಟು ಬೇಗ? ಹಸು ಆಗೈತಂತ ಅವಳಿಗೆ. ಆನೆ 2 ಪೀಸ್ ಕೇಕ್ ತಿನ್ನೋಳಲ್ಲ. ಅಮ್ಮ ಬ್ಲೌಸ್ ಪೀಸ್ ತಂದು ಕೊಟ್ಟಿದ್ರು ಹೊಲಿ ಅಂತ ಹೇಳಿ, ಹಾಗಾಗಿ ಬ್ಲೌಸ್ ಕಟಿಂಗ್ ಮಾಡ್ತಾಯಿದ್ದೆ. ಸ್ವಲ್ಪ ಫಾಸ್ಟ್ ಮಾಡಲಿಟ್ಟೇನೆ ಇದನ್ನ. ಡೈಲಿ ಹೊಲಿಯೋಕ್ಕಾಗಲ್ಲ, ಹಾಗಾಗಿ ಒಂದು ಸರಿ ಕಟಿಂಗ್ ಮಾಡಿಟ್ಕೊಂಡ್ಬಿಟ್ಟೆ ಅಂತಂದ್ರೆ ಫ್ರೀ ಇದ್ದಾಗ ಸ್ಟಿಚ್ ಮಾಡ್ಕೊಂಡ್ಬಿಡ್ತೇನೆ ನಾನು. ನೋಡಿ ಗೈಸ್ ಇಲ್ಲಿ ನಾನು ಮಜ್ಗಿ ಕಡೆ ಕೂತೀನಿ. ದೊಡ್ಡ ಮಗಳು ಏನು ಕೆಲಸ ಮಾಡಲ್ಲ, ಚಿಕ್ಕ ಮಗಳೇ ಮಾಡಬೇಕು.
ಬಿಸಿಲುಗಾಲದಲ್ಲಿ ಮಜ್ಜಿಗೆ ಕುಡಿಬೇಕು ಗೈಸ್. ಬಿಸಿಲುಗಾಲ ಅಲ್ಲದು, ಬೇಸಿಗೆಗಾಲ. ಬಿಸಿಲುಗಾಲ ನೋಡಿ ಗೈಸ್, ಅದು ಒಂಥರ ಬಿಸಿಲುಗಾಲ. ಈ ಕಡೆ ಬಿಟ್ಟು ಯಾವ ಥರ ಕೆಲಸ ಮಾಡ್ತಿದ್ದಾಳೆ ನೀರಿನ ಸ್ವಲ್ಪ ಹಾಕಬೇಕಾಗಿತ್ತು ನೀನು. ಹಾಗೆ ನೀನೆಲ್ಲ ಇನ್ನು ಹಾಕು. ನೋಡಿ ಗೈಸ್, ಎದ್ದು ಹೋಗಕ್ ಆಗ್ತಿಲ್ಲ, ಅದಕ್ಕೆ ನೀರು ಹಾಕಿದ್ದೀನಿ ಅಂತಿದ್ದಾಳೆ. ನೀ ಎತ್ಕೊಂಬ ಹೋಗು. ಎದ್ಕೊಂಬ ಹೋಗ್. ನೋಡಿ ಗೈಸ್, ಗೈಸ್ ಲಾಗಲ್ಲಿ ಇವಳು ಮಾತು ಕೇಳ್ಬಿಟ್ಟು ಗೈಸ್ ಲಾಗಲ್ಲಿ ಇವಳು ಮಾತು ಕೇಳಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ನಾನು ಅದಕ್ಕೆ ಏನೋ ತಪ್ಪಿ ಕಿವಿ ಮುಚ್ಕೊಳ್ಳಿ ಗೈಸ್ ನೀವು ಎಲ್ಲ. ಗೈಸ್ ಆ್ಯಕ್ಚುಲಿ ಅನ್ಬೇಕು ಅಂದರೆ ನಾನು ಕರೆಕ್ಟಾಗೆ ಮಾತಾಡ್ತಿರೋದು. ಅವಳು ಕನ್ನಡ ಸ್ವಲ್ಪ ರಾಂಗ್ ಮಾತಾಡ್ತಿದ್ದಾಳೆ, ಅದಕ್ಕೆ ವಿಡಿಯೋ ಮಾಡ್ತಿರೋದು. ಕನ್ನಡ ಕರೆಕ್ಟಾಗಿ ಬರಲ್ಲ ಗೈಸ್ ಅವಳಿಗೆ. ಬ್ಲಾಗಲ್ಲೆಲ್ಲ ನಮ್ಮ ಭಾಷೆದಲ್ಲಿ ಮಾತಾಡ್ತೀನಿ ಗೈಸ್. ಗೈಸ್ ಲಮಾಣಿ ಮಾತ್ರ 100% ಪರ್ಫೆಕ್ಟಾಗಿ ಮಾತಾಡ್ತಾಳೆ, ಕನ್ನಡನೇ ತೊದಲ್ತಾಳೆ ಗೈಸ್. ನಾನು ಉಲ್ಟಾ, ನನಗೆ ಕನ್ನಡ ಪರ್ಫೆಕ್ಟಾಗಿ ಬರುತ್ತೆ, ಲಮಾಣಿ ಪರ್ಫೆಕ್ಟಾಗಿ ಬರಲ್ಲ. ಪಾಣಿ ಹೋಗಿ ನೀರು ತುಂಬ್ಕೊಂಬೋಗು ತುಜ್ಜು. ಗೈಸ್. ಜೋರಾಗಿ ಮಾತಾಡ್ತಿಲ್ಲ ನೋಡಿ ಗೈಸ್. ಒಂದ್ ಸ್ವಲ್ಪ ನೀರು ತಗೊಂಡ್ ಹೋಗ್ಬಿಟ್ಟು. ಹೋಗೆದ್ದೋಗು, ನೀವು ಹೋಗು. ನೀ ಹೋಗು. ನೀವು ಎದಳಕ್ಕಾಗ್ತಿಲ್ಲ, ಹೋಗಿ ನಾನೇ ತುಂಬ್ಕೊಂಬಂದು ಕೊಡ್ತೀನಿ ತಡಿ. ಬರೋಬ್ಬರಿ ದಪ್ಪಾಗಿದ್ದಾಳೆ ಗೈಸ್. ರಜದಲ್ಲಿ ತೆಳ್ಳಗಾಗ್ಬೇಕಾ ದಪ್ಪಗಾಗ್ಬೇಕಂತ ಕೇಳಿದ್ರೆ ನಾನೇನು ದಪ್ಪಗಾಗಬೇಕು ಅಂತಿದ್ದಾಳೆ ಬೆಳಗ್ಗೆ ಜೋಕಾಲಿ ಆಡುವಾಗ. ನೋಡಿ ಗೈಸ್, ನೀರು ತುಂಬ್ಕೊಂಡು ಹೋಗ್ತಿದ್ದೀನಿ ಅವಳಿಗೆ. ಕೃತಿಕಾಗೆ ಕೆಲಸ ಮಾಡೋ ಇಂಟ್ರೆಸ್ಟ್ ಬಂದ್ಬಿಟ್ರೆ ಗೈಸ್, ಚೆಲ್ಲದು ನೋಡಲ್ಲ, ಏನು ನೋಡಲ್ಲ, ಇಡೀ ಅದು ಡಬ್ರಿನ ಲಗಾಟಿ ಹೊಡ್ಸ್ಬಿಡ್ತಾಳೆ. ಈಗ ಅಷ್ಟು अरे कहना क्या चाहते हो? ಸ್ಪೀಡಾಗಿ ಕೆಲಸ ಮಾಡ್ತಿದ್ದಾಳೆ ಅವಳು. ಏನು ಡಬ್ರಿನ ಡಬ್ರಿ ಇದು ಉಲ್ಟಾ ಹೊಡಿತಾಳ ಅಂತ ಅಲ್ಲಿಲ್ಲ, ಲಗಾಟಿನೇ ಹೊಡಿತಾಳ ಅಂತ ಇವ್ರ ಭಾಷೆ ಕೇಳಿ. ಸಾರಿ 100% ನನಗೆ ಕನ್ನಡ ಬರ್ತೈತಿ ಅಂತ ಹೇಳಕ್ಕೆ ಲಗಟಿ ಹೊಡ್ತೀನಿ ಅಂತ ಹೇಳಿದ್ರು ಗೈಸ್ ಅವಳು. ಗೈಸ್ ಆ್ಯಕ್ಚುಲಿ ಅನ್ಬೇಕಂತ ನನಗೆ ಅಂಗಿಸ್ತಾ ಇಲ್ಲ ಗೈಸ್ ಅವಳು. ನಾನು 100% ಕನ್ನಡ ಮಾತಾಡ್ತೀನಿ ಅಂತ ಹೇಳಿ, ಒಟ್ಟು ಕನ್ನಡ ಪರ್ಫೆಕ್ಟ್ ಇದ್ದೀನಿ ಅಂತ ಹೇಳಿದ್ದು. ಸಾರಿ ಗೈಸ್, ಕ್ಷಮಿಸ್ಬಿಡ್ರಿ. ಇವಳಿದ್ದಾಳೆ, ಮಾತೃಭಾಷೆನೇ ನೆಟ್ಟು ಬರಲ್ಲ ಗೈಸ್ ನಿಮಗೆ. ಇವಳಿಗಂತೂ ಒಂದು ಭಾಷೆನೂ ಕರೆಕ್ಟಾಗಿ ಬರಲ್ಲ, ಆ ನಮ್ಮನೆ ಇದು ಮಾಡ್ತಾಳೆ. ಇದು ಚಿಕ್ಕೋತವ. ಎಷ್ಟು ಚಿಕ್ಕಳು, 5ನೇ ಕ್ಲಾಸ್ ಪಾಸ್ ಆದರೆ 6ನೇ ಕ್ಲಾಸ್. 7 ಅಂತ ನೋಡಿ ಗೈಸ್, ಕನ್ನಡ ನಂಬರ್ಸ್ ಬರಲ್ಲ ಅವಳಿಗೆ. ನೀರು ಹಾಕ್ಬಿಟ್ಟೆ ಇದಕ್ಕೆ. ಇವಳು ಒಟ್ಟ ಎಲ್ಲೂ ಒಂದು ವರ್ಡ್ ಲೆಟರ್ಸ್ ಮಿಸ್ ಮಾಡಲ್ಲ ಗೈಸ್. ಇವಳು ನೀರು ಹಾಕ್ಬೇಕು. ಬೀಳ್ತಾಳೆ, ಬೀಳಿಸ್ತಾಳೆ. ಇನ್ನೂ ಸ್ವಲ್ಪ ಇಟ್ಬಿಟ್ಟು ಕಡಿ ಕಡಿ ಬಿಡ ಬಿಡ ಸಾಕು. ಕಟ್ ಮಾಡಿ ಕಡಿ ಇದನ್ನ ಕಟ್ ಮಾಡ ಗೈಸ್. ಅವಳಿಗೆ ಕಡಿ ಅಂತ ಬರಲ್ಲ, ಕಟ್ ಮಾಡೋದಾಗ ಗಸ್. ಕಡಿ ಅಂತಂದ್ರೆ ಮತ್ತೇನು ಇಂಗ್ಲೀಷ್ ಒಳಗಡೆ? ಅದನ್ನೇನು ಕಟ್ ಮಾಡ್ಬೇಡ, ಕರೆಕ್ಟಾಗಿ ಹಾಕೋಷ್ಟು ಹೆಂಗೆ ಹಿಂಗ ಆ್ಯಸ್ ಇಟ್ ಈಸ್. ಗಸ್ ಇವಳು ನೋಡಿದ್ರೆ ನಗು ಬರುತ್ತೆ ಗಸ್. ನೋಡ್ಕ ಏನು ನೀನು ಸರ್ ತೋರ್ಸ್ಕ ಬ್ಲಾಗಲ್ಲಿ ಅಂದೆ. ಬೇಟಿ ಗೈಸ್ ಮಮ್ಮಿ ಮಜ್ಜಿಗೆಗೋಸ್ಕರ ಕಾಯ್ಕಂತ ಕೂತಿದ್ದಾಳೆ. ಇವಳು ನೋಡಿದ್ರೆ 1-2 ತಾಸು ತಗೊಂತಾಳೆ ಅದು ಮಜ್ಜಿಗೆ ಕಡಿಯಕ್ಕೆ. ಅವಳು ಆಕಿ ಫೇಸ್ ಯಾರೇ ನೋಡ್ಬೇಡಿ ಗೈಸ್, ಕಣ್ ಮುಚ್ಕೊಳ್ಳಿ ಎಲ್ಲರೂ. ಯಪ್ಪ ಮಾತು ಕೇಳಿಸ್ಕೊಬೇಡಿ ಗೈಸ್. ಗೈಸ್ ಕಡಿ ಅವಳು ಏನಂದ್ಲು, ನಿನ್ನ ಫೇಸ್ ತೋರಿಸ್ಕೊ ಅಲ್ಲಿ ಕ್ಯಾಮ್ರಾದೊಳಗೆ ಅಂತ ಅಂದು, ಅದಕ್ಕೆ ನನ್ನ ಫ್ರೆಂಡ್ ಕ್ಯಾಮ್ರಾ ಹಿಡಿದೀನಿ. ಈಗ ಹೇಗಾಗ್ತಿದ್ದಾಳೆ ನೋಡಿ ಅವಳು. ನೋಡೋಕ್ಕೆ ಹೋಗ್ಬಿಡಿ ಗೈಸ್ ಅವಳು. ತುಂಬ ಡೇಂಜರ್ ಇದ್ದಾಳೆ ಗೈಸ್ ಅವಳು. ಚಲಿದ್ರೆ ತಗೊಂಬಂದು ನೆಲ ಒರ್ಸಕ್ಕೆ ಹೋಲಿಲ್ಲ, ಬಟ್ಟೆ ನಮ್ಮ ಮಾತೃಭಾಷೆ ಕನ್ನಡ ಮಾತಾಡಿ. ಮಮ್ಮಿ ನೋಡಿ ಮಜ್ಜಿಗೆಗೋಸ್ಕರ ಕಾಯ್ಕಂತ ಕುಂತಿದ್ದಾರೆ. ಇಲ್ಲಿ ನೋಡಿ ಒಂದು ದೊಡ್ಡ ಅದ್ಭುತ ರೆಡಿ ಆಗ್ತಿದೆ. ಹೋಗಿ ನನಗೆ ಹೇಗೆ ಕೊಟ್ಟಿದ್ರಲ್ಲ. ನಾವು ಕ್ಲಾಸ್ನಲ್ಲಿ ಎಷ್ಟು ಫಾಸ್ಟ್ ಮಾತಾಡ್ತೀನಿ ಗೊತ್ತಾ ಗೈಸ್ ನಾನು ಕನ್ನಡ. ಈಗ ಮಜ್ಜಿಗೆ ಕಡ್ದು ಅಮ್ಮ ಕೊಡು ಫಸ್ಟ್. ಕೊಡ್ಬಿಟ್ಟು ಉಪ್ಪಾಕಿ ತಂದ ಗ್ಯಾಸ್ ಒಂದು ಟೈಮು ತಗೋಬರ್ತೀನಿ. 1 ನಿಮಿಷ ಹೋಗ್ತೀನಿ, ಸಮಾಧಾನ ಮಾಡ್ಕೊ. ನಾನೇನಂದೆ? ಈ ಮಸಾಲ ಮಜ್ಜಿಗೆ ಮಾಡಿಲ್ಲ, ನಾರ್ಮಲ್ ಮಜ್ಜಿಗೆ ಮಾಡಿ ಉಪ್ಪು ಅಷ್ಟ ಬೆರೆಸಿ ಅದ್ರಾಗ ಕೊಡಿ, ಈಗ ಹಾಕೊಂಡು ಕುಡಿತೇವೆ. ಇನ್ನು ಈ ಮಜ್ಜಿಗೆಗ 1 ತಾಸು ತಗೊಂಡು ಮಸಾಲ ಮಜ್ಜಿಗೆ ಇಡೀ ರಾತ್ರಿ ಕಾಯ್ಬೇಕೇನು ನಾನು. ಗ್ಯಾಸ್ ಈಗ ಕೊತ್ತಂಬರಿ ತಗೊಂಬಂದಿದ್ದಾಳೆ. ಹಿಂಗೆ ಹಾಕ್ಬೇಕು ಅಲ್ಲಿ ಕಪ್ ನೋಡಿ ಕೆಲಸ ಹೆಂಗ್ ಮಾಡ್ಬೇಕಂತ. ಗ್ಯಾಸ್ ಕಪ್ ತಗೊಂಬಂದು ಇಟ್ಟದ್ಲ ತಾಸಾದ. ಹಂಗ ಹಾಕೋದು ಬಗ್ಸಿ ಬಿಟ್ಟು ಅದು ಇದು ತಗೊಂಬ, ನಾ ಹಾಕ್ತೇನೆ.
ಅದು ಇದು ಸಮೇತ ತಮ್ಮಿಲೆ ಮುಷ್ಟು ಹಿಡ್ಕೊಂಬ ಡಬ್ರಿ ಹಿಡ್ಕೊಂಬ ಎದ್ಲಪ್ಪ ಇವಳು ಗ್ಲಾಸ್ ತಮ್ಮಲ್ಲಿ ಮಜ್ಜಿಗೆ ಇವಾಗ ತಗೋದ್ರನ್ನ ಟೇಸ್ಟ್ ಮಿಕ್ಸಿ ಮಾಡಿದ್ರೆ ಟೇಸ್ಟ್ ಬರೋದು ನಮ್ಮ ಮನೆಗೆ ಬಿದ್ದುದಿಲ್ಲ ಗೈಸ್ ಇದು ಇದಕ್ಕೇನಂತ ನಮ್ಮ ಕಡ್ಗೋಲ್ ಕಡ್ಗೋಲಿ ಕಡ್ಗೋಲಿ ಇಲ್ಲಿ ಬಾಸೂರ್ ಜಾತ್ರೆ ಒಳಗೆ ತಂದಿದ್ದೀನಿ ಗೈಸ್ ಮಾಸೂರಲ್ಲ ರಾಣೆಬೆನ್ನೂರು ರಾಣೆಬೆನ್ನೂರು ಜಾತ್ರೆ ತಲೆಯಲ್ಲಿ ಇಲ್ಲೇ ಐತಾ ಏನ ಮಾಸೂರು ಮೆಸಿರಿ ತರ್ರಿ ಅದು ತರ್ರಿ. ನಮ್ಮ ಮಮ್ಮಿ ಏನಾದರೂ ತಗೋಬೇಕಂದ್ರೆ ರಾಣಿಬೆನ್ನೂರಿನಲ್ಲೇ ತಗೊಂತಾರೆ ಗೈಸ್ ಇದು ಹೋಗಿ ಮುಚ್ಚಿಡು ಇದಕ್ಕೆ ತಂಗಳನ್ನ ಕೊಡ್ತೇನೆ ಹಾಕೊಂಡು ತಿನ್ನೋದೆ ಹೋಗಲಿ ಸ್ಮೆಲ್ ಹೆಂಗೈತಿ ಈ ಹೆಂಗೈತಿ ಕುಡ್ದಾದ್ಮೇಲೆ ಉಪ್ಪು ತಗೋಬೋಗ್ರಿ ಉಪ್ಪು ಕಡಿಮೆ ಆಗಿದೆ ಏನೆಲ್ಲ ಇದು ತೆಗೆದು ಇದ್ರೊಳಗಿಟ್ಟು ಬುಟ್ಟಿಯೊಳಗಿಟ್ಟು ಅದ್ರ ಮೇಲೆ ಪ್ಲೇಟ್ ಮುಚ್ಚಿಟ್ಟು ಬಾ ಈ ಹಟ್ಟು ಗೈಸ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನೋಟಿಫಿಕೇಶನ್ ಬರುತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಬಾಯ್ ಸಿ ಯು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಗೈಸ್ ಬಾಯ್